ಜೈ ಟಾಕ್ಸಿಕ್ ಟಾಕ್ಸಿಕ್ ಅಂದ ತಕ್ಷಣ ನೀವು ಟಾಕ್ಸಿಕ್ ಸಿನಿಮಾ ಅಂದ್ಕೊಂಡ್ರಾ? ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅಲ್ಲ, ಆದ್ರೆ ಇದು ಟಾಕ್ಸಿಕ್ ಕ್ಲಾಸ್ ಸೆಂಟರ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ದಾವಣಗೆರೆಯ JJMC ಬಾಯ್ಸ್ ಹಾಸ್ಟೆಲ್ ಆಲ್ಫಾ ಬಿಲ್ಡಿಂಗ್ ನಿಯರ್ ಆಂಜನೇಯ ಟೆಂಪಲ್ ರೋಡ್ ಅಲ್ಲಿ ಇದೀನಿ. ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಅಂದ್ರೆ, ಇಲ್ಲೊಂದು ಹೊಸದಾಗಿ ಒಂದು ಟಾಕ್ಸಿಕ್, ಏನಪ್ಪ ಇದು ಟಾಕ್ಸಿಕ್ ಅಂದ್ರೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅನ್ಕೊಂಡ್ರ? ಅಲ್ಲ, ಇದು ಒಂದು ಟಾಕ್ಸಿಕ್ ಅಂತಂದೇಳಿ ನಮ್ಮ ದಾವಣಗೆರೆಯಲ್ಲಿ ಹೊಸದಾಗಿ ಒಂದು ಕ್ಲಾತ್ ಸೆಂಟರ್ ಗ್ರ್ಯಾಂಡ್ ಓಪನಿಂಗ್ ಇದೆ. ಬನ್ನಿ, ನೀವು ನೋಡ್ತಾ ಇರ್ಬೋದು, ಇದೇ ಟಾಕ್ಸಿಕ್ ಕ್ಲಾತ್ ಸೆಂಟರ್. ಮೇ 9ನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇದೆ. ಈ ಒಂದು ಟಾಕ್ಸಿಕ್ ಕ್ಲಾತ್ ಸೆಂಟರ್ನ ಗ್ರ್ಯಾಂಡ್ ಓಪನಿಂಗ್ಗೆ ಚೀಫ್ ಗೆಸ್ಟ್ ಆಗಿ ಯಾರು ಬರ್ತಾರಂತ ಈ ಒಂದು ಟಾಕ್ಸಿಕ್ ಕ್ಲಾತ್ ಸೆಂಟರ್ ಓನರ್ನೇ ಕೇಳ್ಬಿಡೋಣ ಬನ್ನಿ. ಈಗ ನಾವು ಟಾಕ್ಸಿಕ್ ಕ್ಲಾತ್ ಸೆಂಟರ್ ಒಳಗಡೆ ಹೋಗ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ. ಇದೇ ನೋಡಿ ಟಾಕ್ಸಿಕ್ ಕ್ಲಾತ್ ಸೆಂಟರ್ ಎಂಟ್ರಿ. ಬನ್ನಿ ಹೋಗೋಣ. ಹಾಗೆ ಈ ಒಂದು ಟಾಕ್ಸಿಕ್ ಕ್ಲಾತ್ ಸೆಂಟರ್ ಓನರ್ ಯಾರು, ಏನೆಲ್ಲ ಕೇಳ್ಕೊಂಡು ಹಾಗೆ ನೋಡ್ಕೊಂಡು ಬಂದ್ಬಿಡೋಣ. ನೀವು ನೋಡ್ತಿರ್ಬೋದು. ಹಾಯ್ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ಕಾರ ಸರ್, ನಿಮ್ಮ ಹೆಸರು? ರಾಹುಲ್ ಅಂತ. ರಾಹುಲ್ ಅವರೇ, ನಿಮ್ಮ ಒಂದು ಟಾಕ್ಸಿಕ್ ಕ್ಲಾತ್ ಸೆಂಟರ್ ಓಪನಿಂಗ್ ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ಯಾವತ್ತಿದೆ? ಸರ್ ಮೇ 9th ಇದೆ. ಓಕೆ ಸರ್, ನಿಮ್ಮ ಟಾಕ್ಸಿಕ್ ಕ್ಲಾತ್ ಸೆಂಟರ್ ಗ್ರ್ಯಾಂಡ್ ಓಪನಿಂಗ್ಗೆ ಯಾರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ? ಸರ್ ನಮ್ಮ ಟಾಕ್ಸಿಕ್ಗೆ ಗಿಲ್ಲಿ ಅವ್ರು ಬರ್ತಾ ಇದ್ದಾರೆ ಸರ್. ಓಹೋ, ಗಿಲ್ಲಿ ಅವರು. ಸರ್, ಗಿಲ್ಲಿ ಅವರು ನಾನ್ ನೋಡಿರೋ ಪ್ರಕಾರ ಇದೇ ಫಸ್ಟ್ ಟೈಮ್ ನಮ್ ದಾವಣಗೆರೆಗೆ ಬರ್ತಾರಂತ ನನ್ನ ಒಂದು ಅಭಿಪ್ರಾಯ. ಹೌದೌದು, ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಅವರು ದಾವಣಗೆರೆಗೆ. ಹೌದು, ನಾವೇ ಕರೆಸ್ತಾ ಇದೀವಿ. ಓಕೆ ಸರ್, ನಿಜವಾಗ್ಲೂ ನಮ್ಮ ಗಿಲ್ಲಿ ನಟ್ ಅವರಿಗೆ ಈಗ ಹೆಂಗಿದೆ ಕ್ರೇಜ್ ಅಂದ್ರೆ, ತುಮಕೂರಲ್ಲಿ ಕರೆಂಟ್ ಟೆಕ್ಸ್ಟೈಲ್ಸ್ ಗೆ ನಮ್ಮ ಗಿಲ್ಲಿ ನಟ್ ಅವ್ರು ಬಂದಿದ್ರು. ಅವ್ರು ಬಂದೋದ್ಮೇಲೆ ನಾನು ಮತ್ತೆ ಹೋಗಿ ಕರೆಂಟ್ ಟೆಕ್ಸ್ಟೈಲ್ಸ್ ಅವ್ರನ್ನ ಮಾತಾಡ್ತಿದ್ದೆ. ಸರ್, ಗಿಲ್ಲಿ ನಟ್ ಅವ್ರು ಬಂದೋದ್ಮೇಲೆ ಬಿಡಿ ಸರ್, ಅವ್ರ ಕಾಲಿಟ್ರೆ ಮುಗಿದೋಯ್ತು, ಅದು ಒಂಥರ ಸಿಕ್ಕಾಪಟ್ಟೆ ಅವ್ರ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿದ್ರು. ಸರ್, ಈಗ ಗಿಲ್ಲಿ ನಟ್ ಅವ್ರು ಬರೋದ್ರಿಂದ ಎಷ್ಟು ಖುಷಿ ಅನಿಸುತ್ತೆ, ಹಾಗೆ ನಮ್ಮ ದಾವಣಗೆರೆ ಜನತೆಗೆ ಇನ್ನೆಷ್ಟು ಖುಷಿ ಆಗ್ಬೋದು? ಸಖತ್ ಖುಷಿ ಆಗ್ತಿದೆ ಸರ್. ಅವ್ರು ಬರೋದೇ ಒಂದು ಫೆಸ್ಟಿವಲ್ ತರ ಬಂದು ನಮ್ದು ದೊಡ್ಡದಾಗ ಓಪನ್ ಆಗ್ತಾ ಇದೆ. ಅದೇ ದಾವಣಗೆರೆಲ್ಲೇ ಬಿಗ್ಗೆಸ್ಟ್ ಮೆನ್ಸ್ ವೇರ್ ತರ ಮಾಡ್ತಾ ಇದೀವಿ. ಎಲ್ಲರಿಗೂ ಪ್ರೀಮಿಯಂ ಇಂದ ಚಿಕ್ಕವರಿಂದ ದೊಡ್ಡವರೆಗೂ ಪ್ರತಿಯೊಬ್ಬನಿಗೂ ಬಟ್ಟೆ ಇದೆ, ಪ್ರತಿಯೊಬ್ಬರಿಗೂ ಬಟ್ಟೆ ಇದೆ. ಅಂಡ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ, ಯಾವುದೇ ತರ ಪ್ರಾಬ್ಲಮ್ಸ್ ಬರಲ್ಲ ಬಟ್ಟೆಗಳಲ್ಲಿ ಆ ತರ. ಸರ್, ಬನ್ನಿ ಹಾಗೆ ಮಾತಾಡ್ಕಂತ ಇನ್ನು ಕೆಲವೊಂದು ವಿಚಾರಗಳನ್ನ ಹಾಗೆ ನಿಮ್ಮ ಆಫರ್ಸ್ಗಳು ಏನಂತ ತಿಳ್ಕೊಂಡ್ಬಿಡೋಣ. ಸರ್, ಈಗ ನಿಮ್ಮ ಟಾಕ್ಸಿಕ್ ಕ್ಲಾತ್ ಸೆಂಟರ್ ಗ್ರ್ಯಾಂಡ್ ಓಪನಿಂಗ್ ಇದೆಯಲ್ಲ, ಏನೆಲ್ಲ ಆಫರ್ ಕೊಡ್ತಾ ಇದೀರಾ? ಸರ್, ಆಫರ್ಸ್ ಎಲ್ಲ ಇನ್ನ ಪ್ಲಾನ್ ಮಾಡ್ತಾ ಇದೀವಿ. ದೊಡ್ಡದಾಗೆ ಆಫರ್ ಕೊಡ್ತಾ ಇದೀವಿ ಎಲ್ಲರಿಗೂ. ಈ ತರ ಇಷ್ಟು ತಗೊಂಡ್ರೆ ಇಷ್ಟು ಫ್ರೀ ಅಂತಾನು ಕೊಡ್ತಾ ಇದೀವಿ. ಅದೆಲ್ಲ ಇನ್ನ ಡಿಸೈಡ್ ಇವಾಗೆಲ್ಲ ಸೆಟಪ್ ಆಗ್ತಾ ಇದೆ. ಇನ್ನ ಇವಾಗ ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದಾಗ ಅವರೆಲ್ಲ ನೋಡ್ಕೊಂಡ್ ಬರ್ಬೋದು ಸರ್. ನಮ್ದು ಟಾಕ್ಸಿಕ್ ಡಿವಿಜಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ಅದನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡ್ರೆ ಎಲ್ಲ ನಿಮ್ಗೆ ಆಫರ್ಸ್ ಗೊತ್ತಾಗುತ್ತೆ. ನೋಡಿ, ಇವರು ಒಂದು ಇನ್ಸ್ಟಾಗ್ರಾಮ್ ಐಡಿನ ತಪ್ಪದೇ ಫಾಲೋ ಮಾಡಿ, ಓಕೆನಾ? ಸರ್, ಹಾಗೇನೆ ಗಿಲ್ಲಿ ನಟ್ ಅವ್ರು ಬಂದಾಗೆ ಇಲ್ಲಿ ಕ್ರೌಡ್ ಜಾಸ್ತಿನೇ ಆಗ್ಬೋದೇನೋ, ಹಾಗೆ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ನೀವು ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಸರ್, ಬೌನ್ಸರ್ಸ್ ಬರ್ತಾರೆ. ಬೌನ್ಸರ್ಸ್ ಎಲ್ಲಾರು ಖಂಡಿತ ಬರ್ತಾರೆ. ಆಮೇಲೆ ಪೊಲೀಸ್ ಸಪೋರ್ಟ್ ಇರುತ್ತೆ. ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡಿದೀವಿ. ತುಂಬಾ ದೊಡ್ಡದಾಗಿ ಕ್ರೌಡ್ಸ್ ಇರುತ್ತೆ. ಎಲ್ಲಾರು ಆರಾಮಾಗಿ ಬಂದು ಆರಾಮಾಗಿ ನೋಡ್ಕೊಂಡು ಹೋಗೋ ತರ ಪ್ಲಾನ್ ಮಾಡಿದೀವಿ ಸರ್. ಯಾಕಂದ್ರೆ ಈಗಾಗಲೇ ತುಮಕೂರಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಆಗ್ಬಿಟ್ಟಿತ್ತು. ಅದೇ ರೀತಿ ಇಲ್ಲಿನೂ ಹಾಗೆ ಇರುತ್ತೆ ಅಂತ ನನ್ನ ಒಂದು ಇಮ್ಯಾಜಿನೇಷನ್ ಇದೆ. ಇರುತ್ತೆ ಸರ್, ಯಾಕಂದ್ರೆ ದಾವಣಗೆರೆಗೆ ಫಸ್ಟ್ ಟೈಮ್ ಬರ್ತಾ ಇದಾರಲ್ಲ, ಅದಕ್ಕೆ 100% ಕ್ರೌಡ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸರ್, ಏನ್ ಗೊತ್ತಾ, ನಾನು ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೆ ದಾವಣಗೆರೆಯಲ್ಲಿ. ಗಿಲ್ಲಿ ನಟ್ ಅವ್ರ ಮೇಲೆ ಎಷ್ಟು ಕ್ರೇಜ್ ಇದೆ ಅಂದ್ರೆ, ನಿಜವಾಗ್ಲು ಈ ಜಾಗ ಇದೆಯಲ್ಲ, ಸಾಕಾಗಲ್ಲ ಬಿಡಿ. ಹೌದು ಸರ್, ಇದೆಲ್ಲ ಸಾಕಾಗಲ್ಲ. ಆದ್ರೆ ಏನೋ ಮಾಡ್ಬೇಕಲ್ವ ಸರ್, ಖುಷಿಯಿಂದ ಮಾಡ್ತಾ ಇದೀವಿ. ಖುಷಿಯಿಂದ ಮಾಡ್ತಾ ಇದೀರಾ. ಈ ಒಂದು ನಿಮ್ಮ ಇಲ್ಲಿ ಆಂಜನೇಯ ಟೆಂಪಲ್ ರೋಡ್ ಏನಿದೆ, ಫುಲ್ ಬ್ಲಾಕ್ ಆಗುತ್ತೆ. ನಾನು ಈ ಮಾತು ಹೇಳ್ತೀನಿ ಕೇಳಿ. 9ನೇ ತಾರೀಕು ನೀವು ಆಂಜನೇಯ ಟೆಂಪಲ್ ರೋಡ್ ಆಲ್ಫಾ ಬಿಲ್ಡಿಂಗ್ ಹತ್ರ ಬಂದ್ರೆ ಇಲ್ಲಿ ನೀವು ನಿಜವಾಗ್ಲೂ ಕಾಲಿಡಕ್ ಜಾಗ ಇರಲ್ಲ. ಯಾಕಂದ್ರೆ ಗಿಲ್ಲಿ ನಟ್ ಅವ್ರು ಬರ್ತಿದ್ದಾರೆ. ಅದಕ್ಕೆ ನಮ್ಮ ದಾವಣಗೆರೆ ಜನತೆಗೆ ನಾನು ಹೇಳೋದಿಷ್ಟೇ,
ಏನಪ್ಪಾ ಅಂದ್ರೆ 9ನೇ ತಾರೀಕು ನಮ್ಮ ಟಾಕ್ಸಿಕ್ ಕ್ಲಾತ್ ಸೆಂಟರ್ ಗ್ರ್ಯಾಂಡ್ ಓಪನಿಂಗ್ ಇದೆ. ಅದಕ್ಕೆ ನಮ್ಮ ಬಿಗ್ ಬಾಸ್ 12 ವಿನ್ನರ್ ಗಿಲ್ಲಿ ನಟ ಅವ್ರು ಬರ್ತಿದ್ದಾರೆ. ನೀವೆಲ್ರು 9ನೇ ತಾರೀಕು ಈ ಒಂದು ಟಾಕ್ಸಿಕ್ ಕ್ಲಾತ್ ಸೆಂಟರ್ ಓಪನಿಂಗ್ಗೆ ಬರ್ತೀರಿ ತಾನೆ? ನೀವೆಲ್ರು ಗಿಲ್ಲಿ ನಟ ಅವ್ರನ್ನ ನೋಡ್ತೀರಿ ತಾನೆ? ನೋಡೋದೇನ್ರಿ, ಬೇಕಾದ್ರೆ ಸೆಲ್ಫಿನೇ ತಗೋಬಹುದು, ಆದ್ರೆ ಅಷ್ಟೊಂದು ನಿಮ್ಗೆ ಸ್ಪೇಸ್ ಸಿಗಲ್ಲ. ಬಟ್ ಅವ್ರನ್ನ ನೋಡ್ಕೊಂಡು ಖುಷಿಯಾಗಿ ಹೋಗ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದಿರಿ ನಮ್ಮ ದಾವಣಗೆರೆ ಜನತೆ, ಎಲ್ರು ಓಟ್ ಹಾಕಿದಿರಿ. ಹಾಗಾಗಿ ಬನ್ನಿ, ತಪ್ಪದೆ 9ನೇ ತಾರೀಕು. ಸರ್ ಎಷ್ಟು ಗಂಟೆಗೆ? ಸರ್ ಇನ್ನ ಪ್ಲಾನ್ ಮಾಡಿಲ್ಲ ಸರ್. Okay. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾವ್ ಹೇಳ್ತೀವಿ ಎಷ್ಟು ಗಂಟೆಗೆ ಬರ್ತಾರೆ ಏನು ಅಂತ. ನೋಡಿ, ಅವ್ರಿನ 9ನೇ ತಾರೀಕು ಎಷ್ಟು ಗಂಟೆಗೆ ಬರ್ತಾರಂತ ಇನ್ನೂ ಅವರು ಟೈಮ್ ಫಿಕ್ಸ್ ಮಾಡಿಲ್ಲ. ಆ ಟೈಮ್ ಫಿಕ್ಸ್ ಮಾಡೋದು ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ದಯವಿಟ್ಟು ನೀವೆಲ್ಲರೂ ಬರ್ಬೇಕು. ನಮ್ಮ ದಾವಣಗೆರೆ ಜನತೆ, ಹರಿಹರ, ಹಾಗೇನೆ ಈ ಕಡೆ ಜಗಳೂರು, ಈ ನಮ್ಮ ಚನ್ನಗಿರಿ, ಚಿತ್ರದುರ್ಗ, ಯಾಕಂದ್ರೆ ಚಿತ್ರದುರ್ಗಕ್ಕೂ ಗಿಲ್ಲಿ ನಟ ಅವ್ರು ಬಂದಿಲ್ಲ. ಹಾಗಾಗಿ ಈ ಭಾಗದ ಜನತೆ ಎಲ್ರು 9ನೇ ತಾರೀಕು ಬನ್ನಿ, ಗಿಲ್ಲಿ ನಟ ಅವ್ರನ್ನ ಭೇಟಿಯಾಗಿ ಅವ್ರ ಮಾತುಗಳು ಕೇಳಿ. ಆಮೇಲೆ ಅವ್ರ ಡ್ಯಾನ್ಸ್ ಇದೆಲ್ಲ ಡಣಕಡಣ ಡಣಕಡಣ ಇರ್ರಿ ಮೇಡಮ್, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಡಣಕಡಣ ಡಣಕಡಣ ಅಂತ ಅವ್ರು ಡ್ಯಾನ್ಸ್ ಮಾಡ್ತಾರೆ. ಅವ್ರ ಡೈಲಾಗ್ ಕೇಳಿ ಆಮೇಲೆ ನೀವೆಲ್ರು ಈ ಟಾಕ್ಸಿಕ್ ಕ್ಲಾತ್ ಸೆಂಟರ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಆಫರ್ಸ್ ಇರುತ್ತೆ. ನಿಮ್ಗೆ ಯಾವ್ಯಾವ ಆಫರ್ಸ್ ಬೇಕೋ ಅವೆಲ್ಲ ಏನಂದ್ರೆ ಆಫರ್ಸ್ ಅಲ್ಲ, ಆಫರ್ಸ್ ಇರುತ್ತೆ. ನೀವೆಲ್ರು ಬನ್ನಿ. ಮೆನ್ಸ್ ಅಂಡ್ ವುಮೆನ್ಸ್ ಎಲ್ಲ ಕ್ಲಾಸ್ ಇರುತ್ತೆ. ನೀವು ಬನ್ನಿ, ಶಾಪಿಂಗ್ ಮಾಡಿ. ಸರ್ ಗುಡ್ ಲಕ್. ಗಿಲ್ಲಿ ನಟ ಅವರು ನಿಮ್ಮ ಶಾಪಿಗೆ ಕಾಲಿಟ್ಬಿಟ್ಟು ಗ್ರ್ಯಾಂಡ್ ಓಪನಿಂಗ್ ಮಾಡ್ತಾರೆ ಅಂದ್ರೆ ಮುಗಿದೋಯ್ತು, ದೂಸರ ಮಾತೇ ಇಲ್ಲ. ಸಕ್ಸಸ್, ಇನ್ನು ಮುಂದೆ ಎಲ್ಲ ಸಕ್ಸಸ್ ಸರ್ ನಿಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನೀವೆಲ್ಲ ನೋಡಿರಲ್ವಾ? 9ನೇ ತಾರೀಕು ಟಾಕ್ಸಿಕ್ ಕ್ಲಾತ್ ಸೆಂಟರ್ ಗ್ರ್ಯಾಂಡ್ ಓಪನಿಂಗ್ ಇದೆ. ನಮ್ಮ ಗಿಲ್ಲಿ ನಟ ಅವ್ರು ಬರ್ತಾವ್ರೆ ನಮ್ಮ ದಾವಣಗೆರೆಗೆ. ನೀವೆಲ್ಲರೂ ಬಂದೇ ಬರ್ತೀರಾ ಅಂತ ನನಗಂತೂ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ನಮ್ಮ ದಾವಣಗೆರೆ ಜನತೆ ಗಿಲ್ಲಿ ನಟ ಅವ್ರು ಅಂದ್ರೆ ಪ್ರಾಣನೇ ಕೊಡ್ತಾರೆ, ಅಷ್ಟೊಂದು ಪ್ರೀತಿ ಮಾಡ್ತಾರೆ. ಹಾಗಾಗಿ ನೀವೆಲ್ಲರೂ ಬರ್ತೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನೋಡಿ, ಈ ನಮ್ಮ ದಾವಣಗೆರೆಯ ಟಾಕ್ಸಿಕ್ ಕ್ಲಾತ್ ಸೆಂಟರ್ಗೆ ಶುಭವಾಗಲಿ. ಅವರ ಬ್ರಾಂಚ್ಗಳು ಇನ್ನೂ ನಮ್ಮ ಕರ್ನಾಟಕದಾದ್ಯಂತ ವಿಸ್ತರಿಸಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಹಾಗೇನೆ ಇವರೊಂದು ಕ್ಲಾತ್ ಸೆಂಟರ್ಗೆ ನಮ್ಮ ಗುರುರಾಯರ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಗಿಲ್ಲಿ, ಜೈ ಟಾಕ್ಸಿಕ್. ಟಾಕ್ಸಿಕ್ ಅಂದ ತಕ್ಷಣ ನೀವು ಟಾಕ್ಸಿಕ್ ಸಿನಿಮಾ ಅಂದ್ಕೊಂಡ್ರಾ? ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅಲ್ಲ, ಆದ್ರೆ ಇದು ಟಾಕ್ಸಿಕ್ ಕ್ಲಾತ್ ಸೆಂಟರ್. ಓಕೆ, ಬಾಯ್.